ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಹಿಂಗ್ಯಾಕೆ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಇದೀಗ ಮತ್ತೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಮ್ದು ತಿಳಿಯಿದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯಾವಾಗಲೂ ನಮ್ದು ತಿಳಿಯಿದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯಾವಾಗಲೂ ನಮ್ದು ತಿಳಿಯಿದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ, ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅಧಿವೇಶನ ಮುಗಿಯೋವರೆಗೂ ಹೆಂಗೋ ಒಂದು ಯಥಾಸ್ಥಿತಿ ಕಾಪಾಡುವ ಒಂದು ಹೊಂದಾಣಿಕೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಂದಂತಿತ್ತು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಮತ್ತೊಮ್ಮೆ ಕುರ್ಚಿ ಕಿತ್ತಾಟವನ್ನ ಮುನ್ನೆಲೆಗೆ ತಂತ ಅಂತ. ಖಂಡಿತ ಸ್ಮಿತಾ, ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಈಗ ನುಂಗ್ಲಾರದ ತುಪ್ಪವಾಗಿ ಸಿಎಂ ಬಣಕ್ಕೆ ಪರಿಣಮಿಸಿರತಕ್ಕಂಥದ್ದು. ಯಾಕಂದ್ರೆ ಸಿಎಂ ಬಣ ಇಬ್ಬರು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಯಥಾಸ್ಥಿತಿ ಕಾಪಾಡಿಕೊಂಡಿದ್ದೇವೆ ಅಂತ ಮಾತನ್ನ ಹೇಳ್ತಾ ಇತ್ತು. ಸ್ವತಃ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಇವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿಲ್ಲ. ನಾನು ಈ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು. ಹೀಗಾಗಿ ಸ್ವತಃ ಸಿದ್ದರಾಮಯ್ಯ ಅವರಿಗೂ ಕೂಡ ಇದು ತಲೆಬೇನೆ ಆಗುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ಒಂದು ಕಡೆ ಹೈಕಮಾಂಡ್ ಸೂಚನೆ ಕೊಟ್ಟಂತೆ ಅವರೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದು ಸಂಧಾನವನ್ನ ಮಾಡಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು. ಆದ್ರೆ ಈಗ ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಬಣಕ್ಕೆ ಇದೊಂದು ಅಸ್ತ್ರ ಕೊಟ್ಟಂಗಾಗಿದೆ. ಡಿಕೆ ಶಿವಕುಮಾರ್ ಬಣದ ಶಾಸಕರು ಒಂದಷ್ಟು ಆಕ್ರೋಶವನ್ನ ಯತೀಂದ್ರ ಅವರ ಮೇಲೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸೈಲೆಂಟ್ ಆಗಿದ್ದೇವೆ, ನಮ್ಮನ್ನ ಮತ್ತೆ ಈಗ ಕೆರಳಿಸುವಂತ ಕೆಲಸಗಳು ಆಗ್ತಾ ಇದಾವೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದರ ನಡುವೆ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರಿಗೆ ನೋಟಿಸ್ ಅನ್ನು ಕೊಡುವಂತ ಕೆಲಸಗಳು ಆಗ್ತಾ ಇತ್ತು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಯಾಕೆ ಕೊಡಕ್ಕಾಗ್ತಿಲ್ಲ? ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರನ್ನು ಯತೀಂದ್ರ ಅವರು ಸಿದ್ದರಾಮಯ್ಯ ಅವರ ಮುಖವಾಣಿಯ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದಾವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಹೈಕಮಾಂಡ್ ಗಮನಕ್ಕೂ ಹೋಗುವಂತ ಸಾಧ್ಯತೆಗಳಿದಾವೆ. ಮತ್ತು ಇವತ್ತು ಸಿಎಲ್ಪಿ ಸಭೆ ಇದೆ. ಇವತ್ತು ಸಿಎಲ್ಪಿ ಸಭೆಯಲ್ಲೂ ಕೂಡ ಈ ವಿಷಯಗಳನ್ನ ಡಿಕೆಶಿ ಬಣದ ಸದಸ್ಯರು ಕೂಡ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದಾವೆ. ಅಲ್ಲಿ ಒಂದಷ್ಟು ಗೊಂದಲ, ಒಂದಷ್ಟು ಗಲಾಟೆಗಳಾಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ನಾಯಕತ್ವದ ವಿಚಾರ ಸದ್ಯಕ್ಕೆ ಶಾಂತವಾಗಿದೆ ಅಂತ ಅಂದುಕೊಂಡ್ರು ಕೂಡ ಒಳೊಳಗೆ ಕಿಡಿಯಂತೂ ಇದ್ದೇ ಇತ್ತು. ಆದ್ರೆ ಯತೀಂದ್ರ ಅವರ ಹೇಳಿಕೆ ಕೊಟ್ಟ ಬಳಿಕ ಈಗ ಅದು ಜ್ವಾಲೆಯಾಗಿ ಉರಿಯುವಂತ ಸಾಧ್ಯತೆಗಳು ಗೋಚರಿಸ್ತಾ ಇದಾವೆ. ನಿನ್ನೆಯಿಂದ ಶುರುವಾಗಿರತಕ್ಕಂಥ ಬೆಳವಣಿಗೆಗಳು ಇವತ್ತು ಕೂಡ ಬೆಳವಣಿಗೆಗಳು ಆಗ್ತಾ ಇದಾವೆ. ಇವತ್ತು ಸಂಜೆ ಸಿಎಲ್ಪಿಯಲ್ಲಿ ಇದು ಒಂದು ರೀತಿಯಲ್ಲಿ ಎರಡೂ ಬಣಗಳ ಮಧ್ಯೆ ಒಂದು ವಾಗ್ಯುದ್ಧಕ್ಕೆ ಕಾರಣ ಆಗುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಇದೀಗ ಮತ್ತೊಮ್ಮೆ ಮುಖ್ಯಮಂತ್ರಿ ಕುರ್ಚಿ ಕಾದಾಟವನ್ನ ಮುನ್ನೆಲೆಗೆ ತಂದಂತಿದೆ. ಯತೀಂದ್ರ ಸಿದ್ದರಾಮಯ್ಯನವರು ನಿನ್ನೆ ನೀಡಿದಂತಹ ಹೇಳಿಕೆ, ಹೈಕಮಾಂಡ್ ಈಗಷ್ಟೇ ಸ್ಪಷ್ಟನೆಯನ್ನ ಕೊಟ್ಟಿದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ಹೇಳಿಕೆ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿದೆ. ನಾಯಕರೇ ಸುಮ್ಮನಿರುವಾಗ, ಡಿಕೆ ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸುಮ್ಮನಿರುವಾಗ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಬಾರ್ದಾಗಿತ್ತು, ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗಾಗಿದೆ ಅನ್ನೋದು ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವ್ರು ಯಾಕೆ ಹಂಗೆ ಹೇಳಿದ್ರು ಗೊತ್ತಿಲ್ಲ, ನಾನು ಅವ್ರ ಜೊತೆಯಲ್ಲಿ ಮಾತನಾಡ್ತೇನೆ. ಸಿದ್ದರಾಮಯ್ಯ ಹಾಗೆ ನನ್ನ ನಡುವೆ ಯಾವುದೇ ರೀತಿಯ ಕಿತ್ತಾಟ ಆಗಲಿ, ಭಿನ್ನಾಭಿಪ್ರಾಯ ಆಗಲಿ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಅಧಿವೇಶನದಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದೇವೆ ಅನ್ನೋ ಅರ್ಥದ ಮಾತುಗಳನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಡಿದ್ದಾರೆ.
ನೆನೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಈಗೇನು ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳಿದ್ರು ಯತೀಂದ್ರ ಸಿದ್ದರಾಮಯ್ಯ. ಕೇಳೋಣ. ಬೆಳಗ್ಗೆನೆ ಮಾತಾಡಿದೀನಲ್ಲ, ಮತ್ತಿನ್ನೇನು ಸಿಎಂ ಆಗಿರ್ತಾರೆ ಅಂತ ತಾವು ಇವತ್ತು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ರೆ ನಾ ಮೊದ್ಲಿಂದಾನು ಅದನ್ನ ಹೇಳ್ತೀನಿ. ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ಇಲ್ಲ ನನಗೆ ನನ್ನ ಪ್ರಕಾರ ಆ ಬದಲಾವಣೆ ಅಕಸ್ಮಾತ್ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು? ಅಲ್ಲ, ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು? ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು ಬೆಳಗ್ಗೆನೆ ಮಾತಾಡಿದೀನಲ್ಲ, ಮತ್ತಿನ್ನೇನು ಸಿಎಂ ಆಗಿರ್ತಾರೆ ಅಂತ ತಾವು ಇವತ್ತು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ರೆ ನಾ ಮೊದ್ಲಿಂದಾನು ಅದನ್ನ ಹೇಳ್ತೀನಿ. ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಈಗಿರೋ ಕ್ರಿಯೆ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳೋದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಂಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ ನೋಡಿ? ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಥ್ಯಾಂಕ್ ಯು. ಕ್ರಿಯೆ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳೋದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಂಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ ನೋಡಿ? ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಹಿಂಗ್ ಯಾಕೆ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಇದೀಗ ಮತ್ತೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಮ್ದು ತಿಳಿಇದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯಾವಾಗಲೂ ನಮ್ದು ತಿಳಿಇದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯಾವಾಗಲೂ ನಮ್ದು ತಿಳಿದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ, ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅಧಿವೇಶನ ಮುಗಿಯೋವರೆಗೂ ಹೆಂಗೋ ಒಂದು ಯಥಾಸ್ಥಿತಿ ಕಾಪಾಡುವ ಒಂದು ಹೊಂದಾಣಿಕೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಂದಂತಿತ್ತು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಮತ್ತೊಮ್ಮೆ ಕುರ್ಚಿ ಕಿತ್ತಾಟವನ್ನ ಮುನ್ನೆಲೆಗೆ ತಂತ ಅಂತ.
ಖಂಡಿತ ಸ್ಮಿತಾ, ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಈಗ ನುಂಗ್ಲಾರದ ತುಪ್ಪವಾಗಿ ಸಿಎಂ ಬಣಕ್ಕೆ ಪರಿಣಮಿಸಿರತಕ್ಕಂಥದ್ದು. ಯಾಕಂದ್ರೆ ಸಿಎಂ ಬಣ ಇಬ್ಬರು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಯಥಾಸ್ಥಿತಿ ಕಾಪಾಡಿಕೊಂಡಿದ್ದೇವೆ ಅಂತ ಮಾತನ್ನ ಹೇಳ್ತಾ ಇತ್ತು. ಸ್ವತಃ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಇವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿಲ್ಲ. ನಾನು ಈ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು. ಹೀಗಾಗಿ ಸ್ವತಃ ಸಿದ್ದರಾಮಯ್ಯ ಅವರಿಗೂ ಕೂಡ ಇದು ತಲೆಬೇನೆ ಆಗುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ಒಂದು ಕಡೆ ಹೈಕಮಾಂಡ್ ಸೂಚನೆ ಕೊಟ್ಟಂತೆ ಅವರೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದು ಸಂಧಾನವನ್ನ ಮಾಡಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು. ಆದ್ರೆ ಈಗ ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಬಣಕ್ಕೆ ಇದೊಂದು ಅಸ್ತ್ರ ಕೊಟ್ಟಂಗಾಗಿದೆ. ಡಿಕೆ ಶಿವಕುಮಾರ್ ಬಣದ ಶಾಸಕರು ಒಂದಷ್ಟು ಆಕ್ರೋಶವನ್ನ ಯತೀಂದ್ರ ಅವರ ಮೇಲೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸೈಲೆಂಟ್ ಆಗಿದ್ದೇವೆ, ನಮ್ಮನ್ನ ಮತ್ತೆ ಈಗ ಕೆರಳಿಸುವಂತ ಕೆಲಸಗಳು ಆಗ್ತಾ ಇದಾವೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದರ ನಡುವೆ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರಿಗೆ ನೋಟಿಸ್ ಅನ್ನು ಕೊಡುವಂತ ಕೆಲಸಗಳು ಆಗ್ತಾ ಇತ್ತು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಯಾಕೆ ಕೊಡಕ್ಕಾಗ್ತಿಲ್ಲ? ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರನ್ನು ಯತೀಂದ್ರ ಅವರು ಸಿದ್ದರಾಮಯ್ಯ ಅವರ ಮುಖವಾಣಿಯ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದಾವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಹೈಕಮಾಂಡ್ ಗಮನಕ್ಕೂ ಹೋಗುವಂತ ಸಾಧ್ಯತೆಗಳಿದಾವೆ. ಮತ್ತು ಇವತ್ತು ಸಿಎಲ್ಪಿ ಸಭೆ ಇದೆ. ಇವತ್ತು ಸಿಎಲ್ಪಿ ಸಭೆಯಲ್ಲೂ ಕೂಡ ಈ ವಿಷಯಗಳನ್ನ ಡಿಕೆಶಿ ಬಣದ ಸದಸ್ಯರು ಕೂಡ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದಾವೆ. ಅಲ್ಲಿ ಒಂದಷ್ಟು ಗೊಂದಲ, ಒಂದಷ್ಟು ಗಲಾಟೆಗಳಾಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ನಾಯಕತ್ವದ ವಿಚಾರ ಸದ್ಯಕ್ಕೆ ಶಾಂತವಾಗಿದೆ ಅಂತ ಅಂದುಕೊಂಡ್ರು ಕೂಡ ಒಳೊಳಗೆ ಕಿಡಿಯಂತೂ ಇದ್ದೇ ಇತ್ತು. ಆದ್ರೆ ಯತೀಂದ್ರ ಅವರ ಹೇಳಿಕೆ ಕೊಟ್ಟ ಬಳಿಕ ಈಗ ಅದು ಜ್ವಾಲೆಯಾಗಿ ಉರಿಯುವಂತ ಸಾಧ್ಯತೆಗಳು ಗೋಚರಿಸ್ತಾ ಇದಾವೆ. ನಿನ್ನೆಯಿಂದ ಶುರುವಾಗಿರ್ತಕ್ಕಂಥ ಬೆಳವಣಿಗೆಗಳು ಇವತ್ತು ಕೂಡ ಬೆಳವಣಿಗೆಗಳು ಆಗ್ತಾ ಇದಾವೆ. ಇವತ್ತು ಸಂಜೆ ಸಿಎಲ್ಪಿಯಲ್ಲಿ ಇದು ಒಂದು ರೀತಿಯಲ್ಲಿ ಎರಡೂ ಬಣಗಳ ಮಧ್ಯೆ ಒಂದು ವಾಗ್ಯುದ್ಧಕ್ಕೆ ಕಾರಣ ಆಗುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಇದೀಗ ಮತ್ತೊಮ್ಮೆ ಮುಖ್ಯಮಂತ್ರಿ ಕುರ್ಚಿ ಕಾದಾಟವನ್ನ ಮುನ್ನೆಲೆಗೆ ತಂದಂತಿದೆ. ಯತೀಂದ್ರ ಸಿದ್ದರಾಮಯ್ಯನವರು ನಿನ್ನೆ ನೀಡಿದಂತಹ ಹೇಳಿಕೆ ಹೈಕಮಾಂಡ್ ಈಗಷ್ಟೇ ಸ್ಪಷ್ಟನೆಯನ್ನ ಕೊಟ್ಟಿದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ಹೇಳಿಕೆ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿದೆ. ನಾಯಕರೇ ಸುಮ್ಮನಿರುವಾಗ, ಡಿಕೆ ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸುಮ್ಮನಿರುವಾಗ ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಬಾರ್ದಾಗಿತ್ತು, ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗಾಗಿದೆ ಅನ್ನೋದು ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವ್ರು ಯಾಕೆ ಹಂಗ ಹೇಳಿದ್ರು ಗೊತ್ತಿಲ್ಲ, ನಾನು ಅವ್ರ ಜೊತೆಯಲ್ಲಿ ಮಾತನಾಡ್ತೇನೆ. ಸಿದ್ದರಾಮಯ್ಯ ಹಾಗೆ ನನ್ನ ನಡುವೆ ಯಾವುದೇ ರೀತಿಯ ಕಿತ್ತಾಟ ಆಗಲಿ ಭಿನ್ನಾಭಿಪ್ರಾಯ ಆಗಲಿ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಅಧಿವೇಶನದಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದೇವೆ ಅನ್ನೋ ಅರ್ಥದ ಮಾತುಗಳನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಡಿದ್ದಾರೆ. ನೆನೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಈಗೇನು ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ ಏನು ಹೇಳಿದ್ರು ಯತೀಂದ್ರ ಸಿದ್ದರಾಮಯ್ಯ, ಕೇಳೋಣ. ಬೆಳಗ್ಗೆನೆ ಮಾತಾಡಿದೀನಿ, ಮತ್ತಿನ್ನೇನು 5 ವರ್ಷ ಸಿಎಂ ಆಗಿರ್ತಾರೆ ಅಂತ ತಾವು ಇವತ್ತು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ರಿ. ನಮ್ ಮೊದ್ಲಿಂದಾನು ಅದನ್ನ ಹೇಳ್ತೀನಿ, ಅದ್ರೊಳಗಿನ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ನನಗೆ ನನ್ನ ಪ್ರಕಾರ ಬದಲಾವಣೆ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು? ಅಲ್ಲ, ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು? ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು ಬೆಳಗ್ಗೆನೆ ಮಾತಾಡಿದೀನಿ, ಮತ್ತಿನ್ನೇನು 5 ವರ್ಷ ಸಿಎಂ ಆಗಿರ್ತಾರೆ ಅಂತ ತಾವು ಇವತ್ತು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ರಿ. ನಮ್ ಮೊದ್ಲಿಂದಾನು ಅದನ್ನ ಹೇಳ್ತೀನಿ, ಅದ್ರೊಳಗಿನ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ. ಈಗಿರೋ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳೋದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ, ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದು. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ ನೋಡಿ? ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡಿದೆ. ಥ್ಯಾಂಕ್ ಯು. ಪ್ರತಿಕ್ರಿಯೆ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳೋದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ, ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದು. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ ನೋಡಿ? ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡಿದೆ.